ಬಸವ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಬಸವ ಯೋಗ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರತಕ್ಕಂಥ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ಟಾಟಾನಗರ ಸರ್ಕಲ್, ಬೆಂಗಳೂರು. ಈ ದಿನ ಕೂದಲು ಉದುರುವಿಕೆಗೆ ಹೇಗೆ ನಾವು ರಕ್ಷಣೆಯನ್ನು ಪಡ್ಕೋಬೇಕು, ಕೂದಲು ಉದುರುವಿಕೆಯ ಸಮಸ್ಯೆಯನ್ನು ಹೇಗೆ ನಾವು ನಿವಾರಣೆ ಮಾಡಿಕೊಳ್ಬೇಕು, ಕೂದಲು ಉದುರುವಿಕೆಯನ್ನು ನಿಲ್ಲಿಸಲಿಕ್ಕಾಗಿ ಯಾವೆಲ್ಲ ಯೋಗಾಸನಗಳನ್ನ ಅಭ್ಯಾಸ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ. ಮೊದಲನೇದಾಗಿ ಕೂದಲು ಯಾಕೆ ಉದುರ್ತದೆ ಅಂತಕ್ಕಂಥದ್ದು ಮೊದಲು ನಾವು ತಿಳ್ಕೊಬೇಕು. ಕೂದಲು ಯಾಕೆ ಉದುರ್ತದೆ ಅಂತಂದರೆ, ಕೂದಲಿಗೆ ಸರಿಯಾಗಿ ಆಹಾರ ಸಿಗದೆ ಅದು ಉದುರ್ತದೆ. ನಾವು ಹೇಗೆ ಆಹಾರ ಇಲ್ಲದೆ ನಾವು ಬದುಕಲಿಕ್ಕೆ ಆಗ್ತದೆ? ನಾವು ಎಲ್ಲದಕ್ಕೂ ಆಹಾರ ಬೇಕು ತಾನೆ. ಪ್ರತಿಯೊಂದು ಜೀವಗಳು ಕೂಡ ಬದುಕಲಿಕ್ಕಾಗಿ ಆಹಾರ ಬೇಕಾಗ್ತದೆ. ಅದೇ ರೀತಿ ನಾವು ಕೂದಲಿಗೆ ಆಹಾರ ಕೊಟ್ಟರೆ ಕೂದಲು ಚೆನ್ನಾಗಿರ್ತದೆ, ಕಣ್ಣಿಗೆ ಆಹಾರ ಕೊಟ್ಟರೆ ಕಣ್ಣು ಚೆನ್ನಾಗಿರ್ತದೆ, ನಮ್ಮ ಹೃದಯಕ್ಕೆ ಆಹಾರ ಕೊಟ್ಟರೆ ಹೃದಯ ಚೆನ್ನಾಗಿರ್ತದೆ, ನಮ್ಮ ಕಿಡ್ನಿಗೆ ಚೆನ್ನಾಗಿ ಆಹಾರ ಕೊಟ್ಟರೆ ಕಿಡ್ನಿ ಚೆನ್ನಾಗಿರ್ತದೆ, ಚರ್ಮಕ್ಕೆ ಚೆನ್ನಾಗಿ ಆಹಾರ ಕೊಟ್ಟರೆ ಚರ್ಮ ಚೆನ್ನಾಗಿರ್ತದೆ, ಲಿವರ್ಗೆ ಆಹಾರ ಕೊಟ್ಟರೆ ಲಿವರ್ ಚೆನ್ನಾಗಿರ್ತದೆ. ಒಟ್ಟಿನಲ್ಲಿ ಎಲ್ಲ ಅಂಗಾಂಗಗಳು ಕೂಡ ಆಹಾರವನ್ನು ಅವಲಂಬಿಸಿದ್ದಾವೆ. ಆ ಆಹಾರವನ್ನು ನಾವು ಸರಿಯಾಗಿ ಕೊಡಬೇಕಾಗ್ತದೆ. ಆದರೆ ನಾವು ಕೂದಲಿಗೆ ಬೇಕಾಗಿರ್ತಕ್ಕಂಥ ಆಹಾರವನ್ನು ಸರಿಯಾಗಿ ಕೊಡ್ತಾಯಿಲ್ಲ. ಕೂದಲಿಗೆ ಬೇಕಾಗಿರ್ತಕ್ಕಂಥ ಆಹಾರ ಎಲ್ಲಿ ಅಬ್ಸರ್ವ್ ಆಗ್ತದೆ ಅಂತಕ್ಕಂಥದ್ದು ಸರಿಯಾಗಿ ತಿಳ್ಕೊಬೇಕು. ಕೂದಲಿಗೆ ಬೇಕಾಗಿರ್ತಕ್ಕಂಥ ಆಹಾರ ಅಬ್ಸರ್ವ್ ಆಗ್ತಕ್ಕಂಥದ್ದು ದೊಡ್ಡ ಮತ್ತು ಸಣ್ಣ ಕರಳುಗಳಲ್ಲಿ. ಈ ದೊಡ್ಡ ಕರಳು ಮತ್ತು ಸಣ್ಣ ಕರಳು ಕೂದಲಿಗೆ ಬೇಕಾಗಿರ್ತಕ್ಕಂಥ ಪೋಷಕ ತತ್ವಗಳನ್ನು ಅಬ್ಸರ್ವ್ ಮಾಡಿ ಕೊಡ್ತವೆ. ಆ ಸೂಕ್ಷ್ಮ ಪೋಷಕ ತತ್ವಗಳು ನಮ್ಮ ಕೂದಲಿಗೆ ಸಿಗಬೇಕು ಅಂದರೆ ನಮ್ಮ ದೊಡ್ಡ ಕರಳು ಮತ್ತು ಸಣ್ಣ ಕರಳು ಸರಿಯಾಗಿ ಕೆಲಸ ಮಾಡ್ತಾ ಇರಬೇಕು. ದೊಡ್ಡ ಕರಳು ಮತ್ತು ಸಣ್ಣ ಕರಳುಗಳು ಸರಿಯಾಗಿ ಕೆಲಸ ಮಾಡಬೇಕಾದ್ರೆ ಅವುಗಳಿಗೆ ಸರಿಯಾದ ಆಹಾರವನ್ನು ಕೊಟ್ಟಿರಬೇಕು. ನಾವು ಪೆಟ್ರೋಲ್ ಇಂಜಿನ್ಗೆ ಡೀಸೆಲ್ ಹಾಕಿದರೆ ಏನಾಗ್ತದೆ? ಸೀಜ್ ಆಗುತ್ತೆ. ಅದೇ ರೀತಿ ಸಸ್ಯಾಹಾರವನ್ನು ತಿಂತಕ್ಕಂಥ, ಅರಗಿಸ್ಕೊಳ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥ ಈ ಶರೀರಕ್ಕೆ ಮಾಂಸಾಹಾರವನ್ನು ಕೊಟ್ಟರೆ ಏನಾಗುತ್ತೆ? ಅದೇನಾಗುತ್ತೆ? ಇಂಜನ್ನು ಸೀಜ್ ಆಗ್ತಾ ಬರ್ತದೆ. ಒಂದೇ ಸಲ ಸೀಜ್ ಆಗಲ್ಲ, ಅದು ನಿಧಾನಕ್ಕೆ ಸೀಜ್ ಆಗ್ತಾ ಬರ್ತದೆ. ಅದು ಮೆಕ್ಯಾನಿಕಲ್ ಆಗಿರ್ತಕ್ಕಂಥ ಆ ಒಂದು ವಾಹನ ಬೇಗ ಸೀಜ್ ಆಗುತ್ತೆ. ಆದರೆ ಇದೇನಾಗುತ್ತೆ? ನಿಧಾನವಾಗಿ ಸೀಜ್ ಆಗುತ್ತೆ. ನಿಧಾನವಾಗಿ ಸೀಜ್ ಆಗ್ತಾ ಬಂದಾಗ ಇದರಿಂದ ಸೀಜ್ ಆದಾಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕೂದಲು ಸಮಸ್ಯೆ, ಕಣ್ಣಿನ ಸಮಸ್ಯೆ, ಕಿವಿ ಕೇಳದೆ ಇರ್ಬೋದು, ಈ ಥರದ್ದೆಲ್ಲ ಸಮಸ್ಯೆಗಳು ಬರ್ತವೆ. ಹಾಗಾಗಿ ನೀವು ಒಂದೇ ಒಂದು ಕಾಯಿಲೆಗಳನ್ನು, ಒಂದೇ ಒಂದು ರೋಗವನ್ನು ನಾವು ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ಯೋಗ ಮಾಡ್ತೀವಿ ಅಂತ ಹೇಳಿದ್ರೆ ಅದು ದೊಡ್ಡ ತಪ್ಪಾಗುತ್ತೆ. ಒಂದೇ ಯೋಗ ನೂರಾರು ಕಾಯಿಲೆಗಳನ್ನು ವಾಸಿ ಮಾಡ್ತದೆ, ಗೊತ್ತಾಯ್ತಲ್ವಾ? ಹಾಗಾಗಿ ನಿಮಗೆ ಕೂದಲು ಉದುರ್ತಕ್ಕಂಥ ಸಮಸ್ಯೆ ಏನಾದರೂ ಇದ್ದರೆ ಅದಕ್ಕೆ ಕೂದಲಿಗೆ ಬೇಕಾಗಿರ್ತಕ್ಕಂಥ ಸೂಕ್ಷ್ಮ ಪೋಷಕ ತತ್ವ ಏನಂತ ನೀವು ತಿಳ್ಕೊಬೇಕು. ಕೂದಲಿಗೆ, ನಿಮ್ಮ ಕೂದಲುಗಳಿಗೆ ಸಂಪೂರ್ಣವಾಗಿ ಸಸ್ಯಾಹಾರದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರೋಟೀನ್ಗಳಾಗಿರ್ಬೋದು, ವಿಟಮಿನ್ಸ್ಗಳಾಗಿರ್ಬೋದು, ಅದರ ಜೊತೆಗೆ ನಿಮ್ಮ ಶರೀರಕ್ಕೆ ಬಹಳ ಮುಖ್ಯವಾಗಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣ ಜಾಸ್ತಿ ಬೇಕಾಗ್ತದೆ. ಆ್ಯಂಟಿ ಆಕ್ಸಿಡೆಂಟ್ ಯಾವಾಗ ಜಾಸ್ತಿ ಇರ್ತದೆ ಆವಾಗ ಕೂದಲಿಗೆ ಬೇಕಾಗಿರ್ತಕ್ಕಂಥ ಪೋಷಕ ತತ್ವಗಳು ಚೆನ್ನಾಗಿ ಅಬ್ಸರ್ವ್ ಆಗ್ತವೆ ಮತ್ತು ರಕ್ತ ತಿಳಿಯಾಗಿರ್ತದೆ. ಈ ರೀತಿಯಾಗಿ ನೀವು ಸೊಪ್ಪು, ತರಕಾರಿಗಳು ಹೆಚ್ಚು ಸೇವನೆ ಮಾಡ್ತಾ ಬಂದರೆ ನಿಮ್ಮ ಕೂದಲು ಉದುರತಕ್ಕಂಥ ಸಮಸ್ಯೆ ಸಂಪೂರ್ಣವಾಗಿ ನಿಲ್ತದೆ. ಕೂದಲಿಗೆ ಬೇಕಾಗಿರ್ತಕ್ಕಂಥ ಸೂಕ್ಷ್ಮ ಪೋಷಕ ತತ್ವಗಳೆಲ್ಲವೂ ಕೂಡ ಹಸಿರು ತರಕಾರಿಗಳಲ್ಲಿ ಹೆಚ್ಚಾಗಿರ್ತವೆ. ಹಸಿರು ತರಕಾರಿಗಳು ಮತ್ತು ಮೊಳಕೆ ಕಾಳುಗಳು, ಈ ರೀತಿ ಹಸಿರು ತರಕಾರಿಗಳನ್ನು ಮತ್ತು ಮೊಳಕೆ ಕಾಳುಗಳನ್ನು ನೀವೇನು ಮಾಡಬೇಕು? ಸ್ವಲ್ಪ ಪ್ರಮಾಣದಲ್ಲಿ ಬೇಯಿಸಿ ತಿನ್ನಬೇಕು. ಅಥವಾ ನಿಮಗೆ ಗ್ಯಾಸಿನ ಸಮಸ್ಯೆ ಜಾಸ್ತಿ ಇಲ್ಲ ಅಂತೇಳಿದರೆ ಅದನ್ನು ಹಸಿದೇ ತಿನ್ಬೋದು. ನಿಮಗೆ ಹೆಚ್ಚು ಗ್ಯಾಸ್ಟ್ರಿಕ್ ಆಗ್ತಾಯಿತ್ತು, ಹೆಚ್ಚು ಅಸಿಡಿಟಿ ಆಗ್ತಾಯಿತ್ತು ಅಂತೇಳಿದರೆ ನೀವು ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಂಡ ಮೇಲೆ ನಿಮ್ಮ ಕೂದಲು ಉದುರತಕ್ಕಂಥ ಸಮಸ್ಯೆ ಬೇರು ಸಮೇತವಾಗಿ ನಿವಾರಣೆ ಆಗ್ತದೆ. ಆ ಥರದ ಪಂಚಕರ್ಮ ಚಿಕಿತ್ಸೆಯನ್ನು ನಾವು ನಮ್ಮ ಆಶ್ರಮದಲ್ಲಿ ಉಚಿತವಾಗಿ ಕೊಡ್ತೇವೆ. ಈಗ ಕೂದಲು ಉದುರತಕ್ಕಂಥ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ನೀವು ಬಹಳ ಮುಖ್ಯವಾಗಿ ಮಾಡಬೇಕಾಗಿರತಕ್ಕಂಥ ಆಸನಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಪಂಚಕರ್ಮ ಚಿಕಿತ್ಸೆಯನ್ನು ಉಚಿತವಾಗಿ ಕೊಡ್ತೇವೆ. ಅದಕ್ಕೆ ತಗುಲ್ತಕ್ಕಂಥ ಔಷಧಿಗಳ ಚಾರ್ಜನ್ನು ಮಾತ್ರ ತೆಗೆದುಕೊಳ್ತೇವೆ. ನೀವೇನು ಮಾಡ್ತೀರ ಅಂದರೆ ಫ್ರೀಯಾಗಿ ಅಂದ ತಕ್ಷಣ ಹಾಗೆ ಬಂದುಬಿಡ್ತೀರ. ಫ್ರೀಯಾಗಿ ಅಂದರೆ ಔಷಧಿಗಳನ್ನ ಫ್ರೀಯಾಗಿ ಕೊಡಲಿಕ್ಕಾಗಲ್ಲ, ಚಿಕಿತ್ಸೆಯನ್ನು ಫ್ರೀಯಾಗಿ ಮಾಡ್ತೇವೆ. ನಾವೇನು ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ, ನಿಮ್ಮಲ್ಲಿರ್ತಕ್ಕಂಥ ಕಾಯಿಲೆಗಳ ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಮ್ಮ ಹತ್ರ ಚಿಕಿತ್ಸೆ ಏನು ಮಾಡ್ತೀವಲ್ಲ ಆ ಚಿಕಿತ್ಸೆ ಖರ್ಚನ್ನು ನಾವು ತೆಗೆದುಕೊಳ್ಳಲ್ಲ. ಚಿಕಿತ್ಸೆಗೆ ಬಳಸ್ತಕ್ಕಂಥ ಔಷಧಿಗಳ ಖರ್ಚನ್ನು ಮಾತ್ರ ತೆಗೆದುಕೊಳ್ತಕ್ಕಂಥದ್ದು. ಹಾಗಿದ್ರೆ ಈ ಒಂದು ಕೂದಲಿರ್ತಕ್ಕಂಥ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ಶೀರ್ಷಾಸನ ಬಹಳ ಅದ್ಭುತವಾಗಿರತಕ್ಕಂಥ ಲಾಭವನ್ನು ಕೊಡ್ತದೆ. ಹಾಗಿದ್ರೆ ಶೀರ್ಷಾಸನವನ್ನು ನಾವು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ನೋಡಿ. ನಿಧಾನವಾಗಿ ಈ ರೀತಿ ಕೂತ್ಕೋಬೇಕು. ತಲೆಯನ್ನು ನೆಲಕ್ಕೆ ಹಚ್ಚಬೇಕು. ನಿಧಾನ ಎರಡು ಕಾಲನ್ನ ಈ ರೀತಿ ಜೋಡಿಸ್ಕೋಬೇಕು.
ಒಂದೊಂದೇ ಕಾಲನ್ನ ಎತ್ತಿ ಮೇಲೆತ್ತಿ ಸ್ಟ್ರೈಟ್ ಮಾಡ್ಕೋಬೇಕು. ಇದಕ್ಕೆ ಶೀರ್ಷಾಸನ ಅಂತ ಕರೀತಾರೆ. ಇದರಲ್ಲಿ ಬೇಕಾದ್ರೆ ನೀವು ಶೀರ್ಷ ಪದ್ಮಾಸನವನ್ನು ಕೂಡ ಹಾಕ್ಬೋದು. ಶೀರ್ಷ ನಮನ. ಹೀಗೆ ನಿಮಗೆ ವಿತೌಟ್ ಸಪೋರ್ಟ್ ಮಾಡಲಿಕ್ಕಾದ್ರೆ ಮಾಡ್ಬೋದು, ಇಲ್ಲಾಂದರೆ ಗೋಡೆ ಸಹಾಯದ ಮೂಲಕ ಮಾಡಬೇಕು. ನಿಧಾನ ವಾಪಸ್ ಬನ್ನಿ. ಈ ರೀತಿ ಶೀರ್ಷಾಸನ ಮಾಡೋದ್ರಿಂದ ನಿಮ್ಮ ತಲೆಗೆ ಬೇಕಾಗಿರ್ತಕ್ಕಂಥ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ನಿಮ್ಮ ಹೇರ್ ರೂಟ್ಸ್ಗಳು ಸಂಪೂರ್ಣವಾಗಿ ಕ್ರಿಯಾಶೀಲವಾಗ್ತವೆ. ಹೇರ್ ರೂಟ್ಸ್ಗಳು ಕ್ರಿಯಾಶೀಲವಾದಾಗ ಕೂದಲು ಉದುರ್ತಕ್ಕಂಥ ಸಮಸ್ಯೆ ನಿಲ್ಲಕ್ಕೆ ಪ್ರಾರಂಭ ಆಗ್ತದೆ. ಅದ್ರ ಜೊತೆಗೆ ನೀವು ಕೂದಲಿನ ಒಂದು ರೂಟ್ಸ್ಗಳಲ್ಲಿ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ, ಯಾಕಂದರೆ ಹೇರ್ ರೂಟ್ಸ್ಗಳಲ್ಲಿ ಟಾಕ್ಸಿಕ್ ಜಾಸ್ತಿ ಕೂತ್ಕೊಂಡಿರ್ತದೆ. ಅಲ್ಲೇನಾಗಿರ್ತವೆ, ಸುಮಾರು ಬ್ಯಾಕ್ಟೀರಿಯಾಗಳು ಜಾಸ್ತಿಯಾಗಿ ನಮ್ಮ ಕೂದಲನ್ನು ಸಂಪೂರ್ಣವಾಗಿ ಉದುರಿಸಲಿಕ್ಕೆ ಮತ್ತು ಕೂದಲು ಬೆಳ್ಳಗಾಗಲಿಕ್ಕೆ ಅವೇನು ಮಾಡ್ತಾ ಇರ್ತವೆ ಅಂತೇಳಿದ್ರೆ ತೊಂದರೆ ಕೊಡ್ತಾ ಇರ್ತವೆ. ಅದಕ್ಕಾಗಿ ಆ ಒಂದು ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಸಂಪೂರ್ಣವಾಗಿ ತೆಗಿಲಿಕ್ಕೆ ಮತ್ತು ನಮ್ಮ ಸ್ಕಿನ್ ರೂಟ್ಗಳನ್ನು, ಹೇರ್ ರೂಟ್ಸ್ಗಳನ್ನು ಸ್ವಚ್ಛ ಮಾಡ್ಕೊಳ್ಳಿಕ್ಕಾಗಿ ನಾವೇನು ಮಾಡಬೇಕಂದ್ರೆ, ಮೊಸರು ಇರ್ತದಲ್ಲ, ಆ ಮೊಸರನ್ನು ಒಂದು 10 ದಿವಸ ಹಾಗೆ ಇಡಬೇಕು. ಅದೇನಾಗುತ್ತೆ ಅಂತೇಳಿದ್ರೆ ತಾಮ್ರ ಪಾತ್ರೆಯಲ್ಲಿ ಇಟ್ಟಾಗ ಅದು ಸ್ವಲ್ಪ ಹುಳಿಯಾಗಿ ಜಾಸ್ತಿ ತುಂಬ ಅದೊಂಥರ ಕೊಳ್ತಂಗಾಗುತ್ತೆ ಮೊಸರೆಲ್ಲ. ಅದೇನಾಗುತ್ತೆ, ಒಂಥರ ಹಸಿರು ಕಲರ್ ತಿರುಗ್ತದೆ. ಆ ಮೊಸರನ್ನು ನಾವೇನು ಮಾಡಬೇಕು ಅಂತೇಳಿದ್ರೆ ನಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡ್ಕೊಂಡು ಹೇರ್ ರೂಟ್ಸ್ಗೆಲ್ಲ ಅಪ್ಲೈ ಆಗಬೇಕು. ಅದಾದಮೇಲೆ ನಾವೇನು ಮಾಡಬೇಕು, ಒಂದು ಅರ್ಧ ಗಂಟೆ 3/4 ಗಂಟೆ ಬೆಳಗಿನ ಬಿಸಿಲಲ್ಲಿ ಕುತ್ಕೋಬೇಕು. ಕುತ್ಕೊಂಡ್ಮೇಲೆ ಶೀಗೆಕಾಯಿ ಪುಡಿಯಿಂದ ನಮ್ಮ ತಲೆನ ತೊಳ್ಕೊಬೇಕು. ಈ ಥರ ಮಾಡೋದ್ರಿಂದ ನಮ್ಮ ಹೇರ್ ರೂಟ್ಸ್ನಲ್ಲಿರ್ತಕ್ಕಂಥ ಟಾಕ್ಸಿನ್ ಸಂಪೂರ್ಣ ಕಡಿಮೆಯಾಗಿ, ಅಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳೆಲ್ಲ ಕಡಿಮೆಯಾಗಿ ಅವೆಲ್ಲ ಸಂಪೂರ್ಣವಾಗಿ ನಾಶ ಆಗಿ ನಮ್ಮ ಹೇರ್ ರೂಟ್ಸ್ಗಳು ಸಂಪೂರ್ಣವಾಗಿ ಫ್ರೆಶ್ ಆದಾಗ ಕೂದಲು ಯಾವತ್ತು ಏನಾಗ್ತದೆ, ಹೆಚ್ಚಿಗೆ ಗ್ರೋತ್ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಅದರ ಜೊತೆಗೆ ನೀವೇನು ಮಾಡ್ಬೋದು ಅಂತೇಳಿದ್ರೆ, ಕೂದಲು ಉದುರುವಿಕೆ ಸಮಸ್ಯೆನ ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ಬಹಳ ಮುಖ್ಯವಾಗಿ ಐರನ್ ಯುಕ್ತವಾಗಿರ್ತಕ್ಕಂಥ ಆಹಾರವನ್ನು, ಸ್ವಲ್ಪ ವೈಟಮಿನ್ಸ್ ಯುಕ್ತವಾಗಿರ್ತಕ್ಕಂಥ ಆಹಾರವನ್ನು ಹೆಚ್ಚು ಸೇವನೆ ಮಾಡ್ಬೋದು. ಕ್ಯಾರೆಟ್ ಜ್ಯೂಸನ್ನು ಕುಡಿದ್ರಿಂದನೂ ಕೂಡ ನಿಮ್ಮ ಕೂದಲು ಉದುರ್ತಕ್ಕಂಥ ಸಮಸ್ಯೆ ನಿಲ್ತದೆ. ಮತ್ತು ತಲೆಗೆ ನೀವೇನು ಮಾಡಬೇಕು ಅಂತೇಳಿದ್ರೆ, ತಿಂಗಳಿಗೆ 2-3 ಬಾರಿ ಏನು ಮಾಡಬೇಕು, ಮೆಂತ್ಯ, ಅದ್ರ ಜೊತೆಗೆ ನೆಲ್ಲಿಕಾಯಿ ಬೀಜದ ಪುಡಿ, ಮೆಂತ್ಯ ಮತ್ತು ನೆಲ್ಲಿಕಾಯಿ ಬೀಜದ ಪುಡಿ, ಮೆಂತ್ಯ ಪುಡಿ, ನೆಲ್ಲಿಕಾಯಿ ಬೀಜದ ಪುಡಿಯನ್ನು ಚೆನ್ನಾಗಿ ಕೊಬ್ಬರಿ ಎಣ್ಣೆಯಲ್ಲಿ ಕುದಿಸ್ಬೇಕು. ಕುದಿಸಿ ಎಷ್ಟು ಚಮಚ, ಒಂದು 100 ml ಕೊಬ್ಬರಿ ಎಣ್ಣೆಯಲ್ಲಿ 4 ಚಮಚ ಮೆಂತ್ಯ ಪುಡಿ, 4 ಚಮಚ ನೇರಳೆ ಬೀಜದ ಪುಡಿ, ಇದನ್ನು ಹಾಕಿ ನೀವು ನೇರಳೆ ಬೀಜದ ಪುಡಿ ಸಿಗಲಿಲ್ಲ ಬರೀ ಮೆಂತ್ಯ ಪುಡಿ ಹಾಕಿ ಕೂಡ ಕುದಿಸ್ಬೋದು. ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪನ್ನು ಕೂಡ ನೀವು ಚೆನ್ನಾಗಿ ಹಾಕಿ ಕುದಿಸ್ಬೋದು. ಕುದಿಸಿ ಅದನ್ನು ತಲೆಗೆ ಸಂಪೂರ್ಣವಾಗಿ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ರಾತ್ರಿ ಹಾಗೆ ನಾವೇನು ಮಾಡಬೇಕು, ತಲೆಗೆ ಏನಾದರೂ ಒಂದು ಕಟ್ಕೊಂಡು ಮಲ್ಕೋಬೇಕು. ಬೆಳಗ್ಗೆ ಎದ್ದ ತಕ್ಷಣ ತಣ್ಣೀರು ಅಥವಾ ಉಗುರು ಬೆಚ್ಚ ನೀರಿಂದ ಸ್ನಾನ ಮಾಡಬೇಕು. ಜಾಸ್ತಿ ಬಿಸಿ ನೀರನ್ನು ಉಪಯೋಗಿಸೋದ್ರಿಂದ ನಮ್ಮ ಕೂದಲು ಸಮಸ್ಯೆ ಜಾಸ್ತಿ ಆಗುತ್ತೆ. ಹೆಚ್ಚು ಬಿಸಿ ನೀರನ್ನ ಸ್ನಾನ ಮಾಡೋದ್ರಿಂದ ನಮ್ಮ ಮೆದುಳಿಗೂ ಕೂಡ ತೊಂದರೆ ಆಗುತ್ತೆ. ಅದಕ್ಕೆ ಜಾಸ್ತಿ ಬಿಸಿ ನೀರನ್ನ ಯಾವತ್ತೂ ಬಳಸಬಾರ್ದು. ಬಿಸಿ ಅಂತಕ್ಕಂಥದ್ದು ನಾವು ಕುಡಿಲಿಕ್ಕಾಗಿ ಬಳಸಬೇಕು. ಅದಕ್ಕೆ ಹೇಳ್ತಾರೆ, ಬಿಸಿ ನೀರಿನ ಪಾನ, ತಣ್ಣೀರಿನ ಸ್ನಾನ ಆರೋಗ್ಯವಂತ ಶರೀರಕ್ಕೆ ಬಹಳ ಮುಖ್ಯವಾಗಿರತಕ್ಕಂಥ ಒಂದು ವ್ಯವಸ್ಥೆಯನ್ನು ಒದಗಿಸ್ತದೆ. ಹಾಗಾಗಿ ನಾವು ಬಿಸಿ ನೀರನ್ನು ಕುಡಿಲಿಕ್ಕೆ ಬಳಸಬೇಕು, ತಣ್ಣೀರನ್ನ ಸ್ನಾನಕ್ಕಾಗಿ ಬಳಸಬೇಕು. ತಣ್ಣೀರು ನಿಮಗೆ ತಗೊಳ್ಳಿಕ್ಕಾಗಲಿಲ್ಲ, ತಣ್ಣೀರು ಮಾಡಲಿಕ್ಕಾಗಲಿಲ್ಲ ಅಂದರೆ ಸ್ವಲ್ಪ ಉಗುರು ಬೆಚ್ಚಗಿರ್ತಕ್ಕಂಥ ನೀರನ್ನು ನೀವು ಸ್ನಾನಕ್ಕಾಗಿ ಬಳಸ್ಬೋದು. ಅದರ ಜೊತೆಗೆ ಬಹಳ ಮುಖ್ಯವಾಗಿ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಕರುಳುಗಳನ್ನು ಸ್ವಚ್ಛ ಮಾಡ್ಕೊಳ್ಳಿಕ್ಕಾಗಿ ನೀವು ಹಲವಾರು ಆಸನಗಳನ್ನ ಮಾಡಬೇಕಾಗುತ್ತೆ. ಕರುಳುಗಳ ಸ್ವಚ್ಛತೆಗಾಗಿ ನೀವು ಬಹಳ ಮುಖ್ಯವಾಗಿ ಈ ಒಂದು ಅರ್ಧ ಮತ್ಸ್ಯೇಂದ್ರಾಸನ ಮಾಡಬೇಕಾಗ್ತದೆ. ಮತ್ಸ್ಯೇಂದ್ರಾಸನ ಅಂತ ಕರೀತಾರೆ ಈ ಆಸನ. ಈ ಆಸನ ಮಾಡೋದ್ರಿಂದ ನಿಮ್ಮ ಕರುಳುಗಳು ಸ್ವಚ್ಛ ಆಗ್ತವೆ. ಅದರ ಜೊತೆಗೆ ನೀವೇನು ಮಾಡಬೇಕು ಅಂತ ಹೇಳಿದರೆ,
ಹರಳೆಣ್ಣೆನ ಕುಡಿಬೇಕು. ಪ್ರತಿದಿನ ಬೆಳಗ್ಗೆ 3 ಚಮಚ ಹರಳೆಣ್ಣೆ ಕುಡಿಬೇಕು. 3 ಚಮಚ ಹರಳೆಣ್ಣೆ ಕುಡಿಯೋದ್ರಿಂದ ನಿಮ್ಮ ಶರೀರದಲ್ಲಿ ಪಿತ್ತಾಂಶ ಬ್ಯಾಲೆನ್ಸ್ ಆಗುತ್ತೆ. ಯಾರಿಗೆ ಪಿತ್ತ ಜಾಸ್ತಿ ಇರ್ತದೆ ಅವರಿಗೆ ಬೇಗ ಕೂದಲು ಇರ್ತದೆ. ಅದಕ್ಕಾಗಿ ಪಿತ್ತವನ್ನು ಬ್ಯಾಲೆನ್ಸ್ ಮಾಡಲಿಕ್ಕಾಗಿ ನೀವು ಹರಳೆಣ್ಣೆ ಕುಡಿಬೇಕು. ಇದಕ್ಕೆ ಮತ್ಸ್ಯೇಂದ್ರಾಸನ ಅಂತ ಕರೀತಾರೆ. ಹೇಗೆ ಮಾಡಬೇಕು ಅಂದರೆ, ಈಗ ನೋಡಿ, ನಾವು ಎಡಗಾಲನ್ನ ಕೆಳಗಡೆ ಮಡಚ್ಕೊಂಡಿದ್ವಿ, ಬಲಗಾಲನ್ನ ಅದ್ರ ಮೇಲೆ ಮಡಚ್ಕೊಂಡಿದ್ವಿ, ಬಲಗೈಯನ್ನು ಈ ರೀತಿಯಾಗಿ ಹೊರಗಡೆ ಹಾಕಿದ್ದೀವಿ. ಎಡಗಾಲಿನ ಹೊರಗಡೆ ಹಿಂದೆ ನೋಡಬೇಕು. ಇದಕ್ಕೆ ಏನಂತ ಕರೀತಾರೆ ಅಂತ ಹೇಳಿದ್ರೆ ಮತ್ಸ್ಯೇಂದ್ರಾಸನ. ಇದಾದಮೇಲೆ ವಕ್ರಾಸನ. ನಿಮ್ಮ ಕರುಳುಗಳನ್ನು ಸ್ವಚ್ಛ ಮಾಡಲಿಕ್ಕೆ ಅತಿ ಅದ್ಭುತವಾಗಿ ಸಹಾಯ ಮಾಡ್ತದೆ. ಈ ರೀತಿ ಕಾಲು ಮಡಚ್ಕೊಳ್ಬೇಕು. ಈಗ ಎಡಗಾಲು ಮಡಚ್ಕೊಂಡ್ರೆ ಬಲಗೈಯಿಂದ ಎಡಗಾಲನ್ನ ಬಳಸಬೇಕು. ಎಡಗಾಲು ಬಲಗೈಯಿಂದ ಸುತ್ತಿಸ್ತಾ ಹೋಗಬೇಕು. ಬಲಗಾಲು ಮಡಚಿದ್ರೆ ಎಡಗೈಯಿಂದ ಕಾಲನ್ನು ಹಿಡ್ಕೊಳ್ಬೇಕು. ಈ ರೀತಿಯಾಗಿ ಕನಿಷ್ಠ ಪಕ್ಷ ಈ ಆಸನವನ್ನು 5 ನಿಮಿಷಗಳ ಕಾಲ ಅಭ್ಯಾಸ ಮಾಡಬೇಕು. ಇದಾದಮೇಲೆ ಒಂದು 5 ನಿಮಿಷ ಏನು ಮಾಡಬೇಕು ಅಂತ ಹೇಳಿದ್ರೆ ಮಂಡೂಕಾಸನವನ್ನು ಅಭ್ಯಾಸ ಮಾಡಬೇಕು. ಉಸಿರು ತೆಗೆದುಕೊಳ್ತಾ ನೇರವಾಗಿ ಕೂತ್ಕೋಬೇಕು. ಉಸಿರನ್ನು ಬಿಡ್ತಾ ಕೆಳಗಡೆ ಬಾಗಬೇಕು. ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಈ ರೀತಿಯಾಗಿ 20 ಬಾರಿ ಅಭ್ಯಾಸ ಮಾಡಬೇಕು. ಹೀಗೆ ಮಾಡೋದ್ರಿಂದ ನಿಮ್ಮ ಇಂಟ್ರೆಸ್ಟೈನ್ಗಳು ಕ್ರಿಯಾಶೀಲವಾಗ್ತವೆ. ಇಂಟ್ರೆಸ್ಟೈನ್ಗಳು ಕ್ರಿಯಾಶೀಲವಾದಾಗ ಶರೀರದಲ್ಲಿರ್ತಕ್ಕಂಥ ಪಿತ್ತದೋಷ ಬ್ಯಾಲೆನ್ಸ್ ಆಗಿರ್ತದೆ. ಲಿವರ್ ಅಂತಕ್ಕಂಥದ್ದು ಸ್ವಚ್ಛವಾಗಿರಬೇಕು ಅಂತ ಹೇಳಿದ್ರೆ ಮಂಡೂಕಾಸನ ಅತಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಡ್ತದೆ. ಅದಕ್ಕಾಗಿ ಲಿವರ್ನಲ್ಲಿರ್ತಕ್ಕಂಥ ಪಿತ್ತಾಂಶವನ್ನು ನಾವು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಮಂಡೂಕಾಸನವನ್ನು ಮಾಡಬೇಕು. ಇದಾದಮೇಲೆ ನೆಕ್ಸ್ಟ್ ಬರ್ತಕ್ಕಂಥ ಆಸನ, ಇದಕ್ಕೆ ಪವನ ಮುಕ್ತಾಸನ ಅಂತ ಕರೀತಾರೆ. ಪವನ ಮಾಡೋದ್ರಿಂದನೂ ಕೂಡ ನಿಮ್ಮ ಕರುಳುಗಳಿಗೆ ಶಕ್ತಿ ದೊರೀತಾ ಹೋಗ್ತದೆ. ಈ ರೀತಿಯಾಗಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಹೊಟ್ಟೆ ಮೇಲೆ ಮಲ್ಕೋಬೇಕು. ಹೊಟ್ಟೆ ಮೇಲೆ ಮಲ್ಕೊಂಡು ಒಂದು 50 ಬಾರಿ ಭುಜಂಗಾಸನ ಮಾಡಬೇಕು. ಉಸಿರು ತೆಗೆದುಕೊಳ್ಬೇಕಾದ್ರೆ ಮೇಲೆ, ಉಸಿರು ಬಿಡಬೇಕಾದ್ರೆ ಕೆಳಗೆ. ಉಸಿರು ತೆಗೆದುಕೊಳ್ಬೇಕಾದ್ರೆ ಮೇಲೆ, ಉಸಿರು ತೆಗೆದುಕೊಳ್ಬೇಕಾದ್ರೆ ಮೇಲೆ, ನಿಧಾನವಾಗಿ ಈ ಅಭ್ಯಾಸ ಮಾಡ್ತಾ ಹೋಗಬೇಕು. ಇದರಿಂದ ಏನಾಗುತ್ತೆ, ನಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಶಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತವೆ. ಇದಾದಮೇಲೆ 2 ಕಾಲುಗಳನ್ನ ಈ ಅಗಲ ಮಾಡಬೇಕು. ಮಕರಾಸನ ಅಭ್ಯಾಸ ಮಾಡಬೇಕು. ಯಾರಿಗೆ ಮಲಬದ್ಧತೆ ಸಮಸ್ಯೆ ಇರ್ತದೆ, ಮಕರಾಸನ ಅತಿ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಮಕರಾಸನವನ್ನು ನೀವು ಮಾಡ್ತಾ ನಿಮ್ಮ ಮಲಬದ್ಧತೆಯ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ. ನೀವು ಏನೂ ಔಷಧಿ ತೆಗೆದುಕೊಳ್ಳದೆ ಇದ್ದರೂ ಕೂಡ ನೀವು ಜಸ್ಟ್ ಈ ರೀತಿ ಮಲಗಿದಾಗ ನಿಮ್ಮ ಹೊಟ್ಟೆಲಿರ್ತಕ್ಕಂಥ ಮಲ ಸಂಪೂರ್ಣವಾಗಿ ಹೊರಗಡೆ ಬರಲಿಕ್ಕೆ ಪ್ರಾರಂಭವಾಗ್ತದೆ. ಈ ರೀತಿ ಮಲ್ಕೊಂಡು ಇನ್ನೊಂದು 5 ನಿಮಿಷ ಮಾಡಬೇಕು. ಅವಾಗೇನಾಗುತ್ತೆ, ನಿಮಗೆ ಮೋಷನ್ ಹೋಗಲಿಕ್ಕೆ ಸೆನ್ಸ್ ಆಗುತ್ತೆ. ಆವಾಗ ನೀವು ಚೆನ್ನಾಗಿ ನೀರು ಕುಡಿದ್ಬಿಟ್ಟು ಮತ್ತೆ ಈ ರೀತಿ ಮಲ್ಕೋಬೇಕು. ಒಂದು 2 ನಿಮಿಷ ಮಲ್ಕೊಂಡಾದ್ಮೇಲೆ ನೀವು ಮಲವಿಸರ್ಜನೆ ಮಾಡಿದ್ರೆ ನಿಮ್ಮ ಹೊಟ್ಟೆ ಸಂಪೂರ್ಣವಾಗಿ ಸ್ವಚ್ಛ ಆಗುತ್ತೆ. ಯಾಕಂದರೆ ಮಲವಿಸರ್ಜನೆ ಸರಿಯಾಗಿ ಆಗದೇ ಇದ್ರೇ ನಮಗೆ ಕೂದಲು ಉದುರತಕ್ಕಂಥ ಸಮಸ್ಯೆ ಹೆಚ್ಚಾಗೋದು. ಅದಕ್ಕೆ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಚೆನ್ನಾಗಿ ಪ್ರಸಾದ ಮಾಡೋ ಸಂದರ್ಭದಲ್ಲಿ ತನ್ನ ಶರೀರವನ್ನು ಸ್ವಚ್ಛ ಮಾಡಿಕೊಂಡು 3 ಬಾರಿ ಮಲವಿಸರ್ಜನೆ ಮಾಡ್ಕೊಂಡಿರಬೇಕು. ಅಂದರೆ ಊಟ ಮಾಡೋದಕ್ಕಿಂತ ಮೊದಲು ನಾವೇನು ಮಾಡಿರಬೇಕು, ಹೊಟ್ಟೆಯನ್ನು ಸ್ವಚ್ಛ ಮಾಡ್ಕೊಂಡಿರಬೇಕು. ದಿನಕ್ಕೆ 3 ಬಾರಿ ನಾವು ಪ್ರಸಾದ ಮಾಡ್ತೀವಲ್ಲ, 3 ಬಾರಿ ಮುಖ್ಯವಾಗಿ ಅರ್ಧ ಗಂಟೆ 1 ಗಂಟೆ ಮೊದಲು ನಮ್ಮ ಹೊಟ್ಟೆಯನ್ನು ನಾವು ಸ್ವಚ್ಛ ಮಾಡಿಕೊಂಡ್ರೆ ನಾವು ತಿಂದಿರ್ತಕ್ಕಂಥ ಆಹಾರ ಪದಾರ್ಥ ಸಂಪೂರ್ಣವಾಗಿ ಶರೀರಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಪೋಷಕ ತತ್ವಗಳನ್ನು ಕೂಡ ಒದಗಿಸ್ತದೆ. ಇಲ್ಲಾಂದರೆ ಹೊಟ್ಟೆಯಲ್ಲಿ ಗಲೀಜು ತುಂಬಿಕೊಂಡು ನಾವೆಂಥದ್ದೇ ಆಹಾರವನ್ನು ತೆಗೆದುಕೊಂಡರೂ ಕೂಡ ಆ ಆಹಾರ ಏನಾಗ್ತದೆ, ಆ ಹೊಲಸಲ್ಲಿ ಮಿಕ್ಸ್ ಆಗಿ
ನಮ್ಮ ಶರೀರಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಉಪಯೋಗವಾಗದೇ ಇರತಕ್ಕಂಥ ರೀತಿಯಲ್ಲಿ ವೇಸ್ಟಾಗಿ ಹೋಗ್ತದೆ. ಅದಕ್ಕೆ ಪ್ರಸಾದ ಮಾಡೋದಕ್ಕಿಂತ ಮೊದಲು ಮಲ ವಿಸರ್ಜನೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಕೆಲವು ಜನ ಏನು ಹೇಳ್ತಾರೆ, ಬೆಳಗ್ಗೆ ಎದ್ದೇ 2-3 ಸಲ ಹೋಗ್ತೀನಿ, 4 ಸಲ ಹೋಗ್ತೀನಿ ಅಂತ ಹೇಳ್ತಾರೆ. ಅದು ಕೂಡ ಅನಾರೋಗ್ಯಕರವಾಗಿರ್ತಕ್ಕಂಥ ಸ್ಥಿತಿನೇ. ಅದಕ್ಕೆ ದಿನಕ್ಕೆ 3 ಬಾರಿ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಹೊಟ್ಟೆ ಸ್ವಚ್ಛ ಮಾಡಿಕೊಂಡ್ರೆ ನಿಮ್ಮಲ್ಲಿ ಕೂದಲು ಇರತಕ್ಕಂಥ ಸಮಸ್ಯೆ ಕೇವಲ ಒಂದೇ 1 ತಿಂಗಳಿಗೆ ನಿವಾರಣೆ ಆಗ್ತದೆ. ಅದಕ್ಕೆ ಕೆಲವು ಜನ ಕೂದಲು ಚುಚ್ಚಿಸ್ಕೊತಾರೆ, ಅದಕ್ಕೆ ಬಿತ್ತನೆ ಮಾಡೋದು ಅಂತ ಹೇಳ್ತಾರೆ. ಅದರಂಥ ದೊಡ್ಡ ಮೋಸನೇ ಯಾವುದಿಲ್ಲ. ಅದಕ್ಕೆ ಅವ್ರದ್ದೇ ಮೇಂಟೈನ್ ಮಾಡಲಿಕ್ಕೆ ಶಾಂಪು ಕೊಡ್ತಾರೆ, ಅದು ಕೊಡ್ತಾರೆ, ಇದು ಕೊಡ್ತಾರೆ. ಅದೆಲ್ಲ ಕಮರ್ಷಿಯಲ್, ಅಂದರೆ ಎಲ್ಲ ವ್ಯವಹಾರಿಕವಾಗಿರ್ತಕ್ಕಂಥದ್ದು. ಅದನ್ನು ಮಾಡಿಸ್ಕೊಂಡವ್ರಿಗೆ ಸುಮಾರು ಜನಕ್ಕೆ ಮೆದುಳಿನಲ್ಲಿ ಸಮಸ್ಯೆ ಉಂಟಾಗಿ ಸಾವನ್ನಪ್ಪಿರ್ತಕ್ಕಂಥವ್ರು ಸುಮಾರು ಜನ ಇದ್ದಾರೆ. ಅದಕ್ಕೆ ಆ ಥರದ್ದೆಲ್ಲ ನೀವು ಮಾಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನಿಮಗೇನಾದರೂ ಕೂದಲಿರ್ತಕ್ಕಂಥ ಸಮಸ್ಯೆ ಇದ್ದರೆ ನಿಮ್ಮ ಶರೀರವನ್ನು ಸ್ವಚ್ಛ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಕೂದಲಿರ್ತಕ್ಕಂಥ ಸಮಸ್ಯೆ ಶಾಶ್ವತವಾಗಿ ಕಡಿಮೆ ಆಗುತ್ತೆ. ಬಾಂಡ್ ತಲೆ ಆಗಿರ್ತಕ್ಕಂಥದ್ದು ಕೂಡ ಮತ್ತೆ ರಿವರ್ಸ್ ಆಗಿ ಮತ್ತೆ ಕೂದಲು ಮತ್ತೆ ಉತ್ಪತ್ತಿ ಆಗ್ತಕ್ಕಂಥ ಒಂದು ಸ್ಥಿತಿ ಬರ್ತದೆ. ಅದು ನೀವು ನಿಮ್ಮ ಶರೀರವನ್ನು ಸದೃಢವಾಗಿ ಮತ್ತು ಸ್ವಚ್ಛವಾಗಿ ಇಟ್ಕೊಂಡಾಗ ಮಾತ್ರ. ಅದಕ್ಕೆ ಆಹಾರವನ್ನು ಸರಿಯಾಗಿ ನಾವು ಅರಿತುಕೊಂಡು ಸೇವಿಸ್ಕೊಳ್ಬೇಕು. ಹೆಚ್ಚು ಎಣ್ಣೆ ಪದಾರ್ಥ, ತಿರ್ಗಾ ಕರಿದಿರ್ತಕ್ಕಂಥ ಪದಾರ್ಥ, ಅಂದರೆ ಒಂದು ಸರಿ ಫ್ರೈ ಮಾಡಿರ್ತಾರೆ, ಆ ಫ್ರೈ ಮಾಡಿರ್ತಕ್ಕಂಥ ಎಣ್ಣೆಯಲ್ಲಿ ಮತ್ತೆ ಫ್ರೈ ಮಾಡ್ತಾರೆ. ಅದರಲ್ಲಿ ಕಾರ್ಸಿನೋಜೆನಿಕ್ ಆಸಿಡ್ಗಳು ಜಾಸ್ತಿ ಉತ್ಪತ್ತಿ ಆಗಿರ್ತವೆ. ಅಂಥ ಆಹಾರವನ್ನು ತಿನ್ನೋದ್ರಿಂದ ನಮಗೆ ಕೂದಲು ಉದುರೋ ಸಮಸ್ಯೆನೂ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಕ್ಯಾನ್ಸರ್ ಕೂಡ ಬರ್ಬೋದು. ಅದಕ್ಕೆ ನೀವೇನಾದರೂ ಕರಿದ ಪದಾರ್ಥಗಳನ್ನು ತಿನ್ನಬೇಕಂದ್ರೆ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ. 1ರಿಂದ ಹೆಚ್ಚು ರೀತಿಯಲ್ಲಿ, 1ಕ್ಕಿಂತ ಹೆಚ್ಚು ಬಾರಿ ಒಂದೇ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಅದು ಶರೀರಕ್ಕೆ ಬಹಳ ಹಾನಿಯನ್ನು ಉಂಟು ಮಾಡ್ತದೆ. ಒಂದು ಸರಿ ಫ್ರೈ ಆದಮೇಲೆ ಆ ಎಣ್ಣೆಯನ್ನು ಪದೇ ಬಳಸಬಾರ್ದು, ಗೊತ್ತಾಯ್ತಲ್ವ. ಈಗ ದೊಡ್ಡ ಹೊರಗಡೆ ನೀವೇನಾದ್ರು ಹೋದಾಗ ಅಲ್ಲೇನು ಮಾಡ್ತಾರೆ, ಒಂದು ಸರಿ ಬಳಸಿರ್ತಕ್ಕಂಥ ಎಣ್ಣೆಯನ್ನು ಪದೇ ರೀಯೂಸ್ ಮಾಡ್ತಾ ಇರ್ತಾರೆ. ಅದು ನಮ್ಮ ಶರೀರಕ್ಕೆ ಬಹಳ ಹಾನಿಯನ್ನು ಉಂಟು ಮಾಡ್ತದೆ. ಇಂಥ ಆಹಾರ ಪದಾರ್ಥಗಳಿಂದ ಬರಬೇಕು. ಈ ಪಿಜ್ಜಾ, ಬರ್ಗರ್ ಅದನ್ನು ನೋಡಿದ್ರೇ ವಾಮಿಟ್ ಬರ್ತದೆ. ಪಿಜ್ಜಾ ಹೇಗಿರ್ತಂದರೆ ಈ ಖಾಲಿ ದೋಸೆ ಮೇಲೆ ನಾಯಿ ವಾಮಿಟ್ ಮಾಡ್ಕೊಂಡಂಗೆ ಇರ್ತದೆ. ಅಂಥ ಆಹಾರ ಪದಾರ್ಥಗಳನ್ನು, ಫಾಸ್ಟ್ ಫುಡ್ಡನ್ನು ನಿಲ್ಲಿಸಿದ್ರೆ ಮಾತ್ರ ನಿಮ್ಮ ಹೇರ್ ಫಾಲಿಂಗ್ ಸಮಸ್ಯೆ ನಿವಾರಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದ್ರ ಜೊತೆಗೆ ಈ ಮಕರಾಸನವನ್ನು ನೀವು ಒಂದು 10 ನಿಮಿಷಗಳ ಕಾಲ ಅಭ್ಯಾಸ ಮಾಡಬೇಕು. ಹೊಟ್ಟೆ ಮೇಲೇ ಕಾನ್ಸಂಟ್ರೇಟ್ ಮಾಡಬೇಕು. ಹೊಟ್ಟೆಯನ್ನು ಗಮನಿಸ್ತಾ ದೀರ್ಘವಾಗಿ ಶ್ವಾಸ ಪ್ರಶ್ವಾಸವನ್ನು ಮಾಡಬೇಕು. ಈ ರೀತಿ ಇದಾದಮೇಲೆ ನೆಕ್ಸ್ಟು ನೀವೇನು ಮಾಡಬೇಕಂದ್ರೆ ಪ್ರಾಣಾಯಾಮಗಳ ಅಭ್ಯಾಸ ಮಾಡಬೇಕು. ಪ್ರಾಣಾಯಾಮ ಅಭ್ಯಾಸ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆಯ ಸಮಸ್ಯೆಯನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಲಿಕ್ಕಾಗಿ ನೀವು ಬಹಳ ಮುಖ್ಯವಾಗಿ ಭಸ್ತ್ರಿಕಾ, ಕಪಾಲಭಾತಿ, ನಾಡಿಶೋಧನ ಪ್ರಾಣಾಯಾಮ ಮಾಡಬೇಕು. ಭಸ್ತ್ರಿಕಾ ಮಾಡೋ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ನೀವು ಏನನ್ನು ಅನುಸರಿಸಬೇಕು ಅಂತ ಹೇಳಿದ್ರೆ, ಉಸಿರು ತೆಗೆದುಕೊಳ್ಳತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಗಮನವನ್ನು ತಲೆ ಮೇಲೆ ತೆಗೆದುಕೊಂಡು ಹೋಗಬೇಕು. ತಲೆಯಲ್ಲಿ ಉಸಿರು ಬಿಡ್ತಕ್ಕಂಥ ಸಂದರ್ಭದಲ್ಲಿ ಗಮನವನ್ನು ನಾಭಿಗೆ ತೆಗೆದುಕೊಂಡು ಬರಬೇಕು. ಅಂದರೆ ಉಸಿರು ತೆಗೆದುಕೊಂಡಾಗ ತಲೆಯಲ್ಲಿ, ಉಸಿರು ಬಿಟ್ಟಾಗ ನಾಭಿಲಿ. ಇದೇ ರೀತಿ ನಿಮ್ಮ ಮೈಂಡನ್ನು ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಅಬ್ಸರ್ವೇಷನ್ಗೆ ಒಳಪಡಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಯಾವುದೇ ಪೋಷಕ ತತ್ವಗಳನ್ನು ಕೂಡ ಕೂದಲಿಗೆ ಒದಗಿಸಬೇಕು ಅಂತಕ್ಕಂಥ ಒಂದು ಸ್ಥಿತಿಯನ್ನು ನಾವು ಆ್ಯಕ್ಟಿವ್ ಆಗಿ ಇಟ್ಕೊಳ್ಬೋದು. ಹಾಗಾಗಿ ನೀವು ಉಸಿರು ತೆಗೆದುಕೊಂಡಾಗ ನಿಮ್ಮ ಗಮನ ತಲೆ ಮೇಲೆ ಬರಬೇಕು, ಉಸಿರು ಬಿಟ್ಟಾಗ ನಿಮ್ಮ ಗಮನ ಹೊಕ್ಕಳಲ್ಲಿ ಬರಬೇಕು. ಈ ರೀತಿ ನೀವು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಮೆದುಳಿಗೆ ಸರಿಯಾದ ರೀತಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಕೂದಲಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ನ್ಯೂಟ್ರಿಷನ್ಗಳು ಕೂಡ ಕೂದಲಿಗೆ ತಲುಪುತ್ತೆ. ಹೊಟ್ಟೆ ಸ್ವಚ್ಛವಾಗಿದ್ದರೆ ಮಾತ್ರ. ಈ ರೀತಿಯಾಗಿ ನೇರವಾಗಿ ಕೂತ್ಕೋಬೇಕು. ಉಸಿರು ತೆಗೆದುಕೊಳ್ತಾ ತಲೆಯಲ್ಲಿ ಗಮನ, ಈ ರೀತಿಯಾಗಿ ನಿಮ್ಮ ಮನಸ್ಸನ್ನು ಉಸಿರಾಟದ ಜೊತೆಗೆ ಬೆರೆಸ್ತಾ ಹೋಗಬೇಕು. ಈ ರೀತಿ ಒಂದೇ ಕಡೆಯಿಂದ 21 ಬಾರಿ ಮಾಡಬೇಕು. ಇನ್ನೊಂದು ಕಡೆಯಿಂದ ಬಾರಿ 2 ಕಡೆಯಿಂದ ಮಾಡಬೇಕು. 2 ಕಡೆಯಿಂದ ಮಾಡಿದ್ಮೇಲೆ ಉಸಿರು ತೆಗೆದುಕೊಂಡು ಟೈಟ್ ಮಾಡಿ ಪೂರ್ತಿ ಗಮನವನ್ನು ತಲೆಯಲ್ಲಿ ಕೇಂದ್ರೀಕರಿಸಬೇಕು. ನಿಮ್ಮ ಗಮನ ಪೂರ್ತಿಯಾಗಿ ತಲೆಯಲ್ಲಿರಬೇಕು. ಉಸಿರು ಬಿಡ್ತಾ ವಿಶ್ರಾಂತಿ. ಹೀಗೆ 3 ರೌಂಡ್ ಭಸ್ತ್ರಿಕಾ ಮಾಡಬೇಕು. ಇದಾದಮೇಲೆ ಕಪಾಲಭಾತಿ ಮಾಡೋ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ನೀವು ಈ ರೀತಿಯಾಗಿರ್ತಕ್ಕಂಥ
ಒಂದು ಕ್ರಿಯೆಗಳನ್ನ ಮಾಡಬೇಕು. ಉಗುರನ್ನು ಈ ರೀತಿ ಉಜ್ಜಬೇಕು. ಈ ರೀತಿ ಉಗುರು ಉಜ್ತಾ ಈ ರೀತಿ ಮಾಡೋದ್ರಿಂದ ನಿಮ್ಮ ಕೂದಲು ಇರತಕ್ಕಂಥ ಸಮಸ್ಯೆನೂ ನಿಲ್ತದೆ. ಅದರ ಜೊತೆಗೆ ಬಿಳಿ ಕೂದಲು ಆಗ್ತಾ ಇರ್ತದೆ ಕೆಲವು ಜನರಿಗೆ. ಆ ಬಿಳಿ ಕೂದಲು ಆಗ್ತಕ್ಕಂಥದ್ದು ಕೂಡ ಕಡಿಮೆ ಆಗುತ್ತೆ. ಈಗ ಚಿಕ್ಕ ಮಕ್ಕಳಲ್ಲೇ ಕೂಡ ಬಿಳಿ ಕೂದಲಾಗ್ತದೆ. ಅದಕ್ಕೆ ಏನು ಮಾಡ್ತಾರೆ, ಕೆಮಿಕಲ್ ಹಚ್ಕೊತಾರೆ ಕೂದಲಿಗೆ. ಅದರಿಂದ ಚರ್ಮದ ಸಮಸ್ಯೆಗಳು ಬರ್ತವೆ. ಚರ್ಮಕ್ಕೆ ಭಯಂಕರವಾಗಿರ್ತಕ್ಕಂಥ ಸಮಸ್ಯೆ ಬರ್ತವೆ. ಅದು ಕೆಮಿಕಲ್, ಅದನ್ನು ಹಚ್ಕೊಂಡ್ರೆ ಚರ್ಮದ ಕ್ಯಾನ್ಸರ್ ಬಂದಿರತಕ್ಕಂಥದ್ದು ಕೂಡ ಇದೆ. ಅದಕ್ಕೆ ಆ ಒಂದು ತಪ್ಪನ್ನು ಯಾವತ್ತೂ ಮಾಡಲಿಕ್ಕೆ ಹೋಗಬೇಡಿ. ನೀವು ಚೆನ್ನಾಗಿ ನಿಮ್ಮ ಕೂದಲುಗಳಿಗೆ ಬಣ್ಣ ಹಚ್ಕೊಂಡ್ರೆ ಏನಾಗ್ತದೆ, ಅದು ನಿಮ್ಮ ಚರ್ಮದ ರೂಟ್ಗಳಿಗೆ ಹೋಗಿ ಅದೇನಾಗ್ತದೆ, ಒಳಗಡೆ ಇರ್ತಕ್ಕಂಥ ಚರ್ಮದ ರೂಟ್ಸ್ಗಳನ್ನು ವೀಕ್ ಮಾಡ್ತಾ ಹೋಗುತ್ತೆ. ಅದ್ರ ಜೊತೆಗೆ ಹೇರ್ ರೂಟ್ಸ್ಗಳಿರ್ತಕ್ಕಂಥ ಎಲ್ಲ ಎನರ್ಜಿಯನ್ನು ಕೂಡ ಅದು ಕಡಿಮೆ ಮಾಡಿ ನೀವು ಇನ್ನಷ್ಟು ಸಮಸ್ಯೆಗೆ ಒಳಗಾಗಲಿಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಕೂದಲಿಗೆ ಪೇಂಟು ಹಚ್ಕೊಳ್ಳಿಕ್ಕೆ ಹೋಗಬೇಡಿ. ಅದರಿಂದ ದೊಡ್ಡ ಸಮಸ್ಯೆಗಳು ಬಂದಿರೋ ಇದ್ದಾವೆ. ಮೆದುಳು ಕೂಡ ಅದರಿಂದ ಸಮಸ್ಯೆಗಳು ಒಳಗಾಗ್ತದೆ. ಕೂದಲಿಗೆ ನಾವು ಬಣ್ಣ ಹಚ್ಕೊಳ್ಳೋದ್ರಿಂದ ಅದು ಅಬ್ಸರ್ವ್ ಆಗಿ ಅದು ಕೆಲವು ಸಂದರ್ಭದಲ್ಲಿ ಮೆದುಳಿನಲ್ಲಿ ಸುಮಾರು ಸಮಸ್ಯೆಗಳನ್ನು ಉಂಟು ಮಾಡ್ತದೆ. ಅದಕ್ಕಾಗಿ ದಯವಿಟ್ಟು ಈ ರೀತಿ ಒಂದು ತಪ್ಪು ಚಟುವಟಿಕೆಗಳನ್ನು ಮಾಡ್ತಕ್ಕಂಥದ್ದು ನಿಲ್ಲಿಸಬೇಕು. ಅದನ್ನು ಬಿಟ್ಟು ನೀವೇನು ಮಾಡಬೇಕು, ಈ ರೀತಿ ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಈ ರೀತಿ ಮಾಡ್ತಾ ನೀವು ಕಪಾಲಭಾತಿನ ಮಾಡ್ತಾ ಹೋದರೆ ಕೇವಲ 2-3 ತಿಂಗಳಲ್ಲಿ ನಿಮ್ಮ ಕೂದಲು ಇರತಕ್ಕಂಥ ಸಮಸ್ಯೆ ನಿಲ್ತದೆ. ಯಾಕೆಂದರೆ ಕಪಾಲ ಅಂದರೆ ಮೆದುಳು, ಬಾತಿ ಅಂದರೆ ಬೆಳಕು. ಈ ಕಪಾಲಭಾತಿ ಮಾಡೋದ್ರಿಂದ ಹೆಚ್ಚು ಮೆದುಳಿಗೆ ರಕ್ತ ಸಂಚಾರ ಆಗೋದ್ರಿಂದ ನೀವು ಕೂದಲು ಇರತಕ್ಕಂಥ ಸಮಸ್ಯೆ ಎಷ್ಟೇ ನಿಮಗಿರಲಿ, ಆ ಸಮಸ್ಯೆಯನ್ನು ನೀವು ಬೇರೆ ಸಮೇತವಾಗಿ ನಿವಾರಣೆ ಮಾಡಿಕೊಳ್ಬೇಕು ಅಂತೇಳಿದ್ರೆ ಕಪಾಲಭಾತಿ ತುಂಬ ಅತಿ ಅದ್ಭುತವಾಗಿ ಸಹಾಯ ಮಾಡ್ತದೆ. ಈ ರೀತಿ ಮಾಡ್ತಾ ಒಂದು 10 ನಿಮಿಷ ಮಾಡಬೇಕು. ಕೊನೆಯದಾಗಿ ವರ್ಣ ಮುದ್ರೆಯಲ್ಲಿ ಒಂದು 10 ನಿಮಿಷ ಮಾಡಬೇಕು. ಅದರ ಜೊತೆಗೆ ಅಪಾನ ಮುದ್ರೆಯಲ್ಲಿ ಒಂದು 10 ನಿಮಿಷ. ಈ ರೀತಿ 10 ನಿಮಿಷ, ಈ ರೀತಿ 10 ನಿಮಿಷ, ಈ ರೀತಿ ಅಪಾನ ಮುದ್ರೆಯಲ್ಲಿ 10 ನಿಮಿಷ. ಟೋಟಲಾಗಿ 30 ನಿಮಿಷ ಕಪಾಲಭಾತಿ ಪ್ರಾಣಾಯಾಮ ನೀವು ಮಾಡಿದರೆ ನಿಮ್ಮ ಕೂದಲಿರ್ತಕ್ಕಂಥ ಸಮಸ್ಯೆ ಸಂಪೂರ್ಣ ನಿಲ್ತದೆ. ಅದ್ರ ಜೊತೆಗೆ ಕಪಾಲಭಾತಿ ಆದಮೇಲೆ ನೀವೇನು ಮಾಡಬೇಕು, ನಾಡಿ ಶೋಧನ ಮಾಡಬೇಕು. ನಾಡಿ ಶೋಧನ ಅಂತೇಳಿದರೆ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಹೊರಗಡೆ ಬಿಡಬೇಕು. ನಿಧಾನವಾಗಿ ಮತ್ತೊಮ್ಮೆ ತೆಗೆದುಕೊಂಡು ಹೊರಗಡೆ ಬಿಡಬೇಕು. 3ನೇ ಬಾರಿ ತೆಗೆದುಕೊಂಡು ನೀವೇನು ಮಾಡಬೇಕು, ಕೈಯಲ್ಲಿ ವರ್ಣಮುದ್ರೆ ಇಟ್ಕೊಂಡು ಎಡಗಡೆ ಉಸಿರನ್ನ ಬಿಡಬೇಕು. ಎಡಗಡೆ ತೆಗೆದುಕೊಳ್ಳೋದು, ಬಲಗಡೆ ಬಿಡೋದು, ಬಲಗಡೆ ತೆಗೆದುಕೊಳ್ಳೋದು, ಎಡಗಡೆ ಬಿಡೋದು. ಈ ರೀತಿ ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್ ಒಂದು 10 ನಿಮಿಷ ನೀವು ನಾಡಿ ಶೋಧನ ಮಾಡಬೇಕು. ನಾಡಿ ಶೋಧನ ಆದಮೇಲೆ ಒಂದು 3ರಿಂದ 5 ನಿಮಿಷ ಭ್ರಾಮರಿ ಪ್ರಾಣಾಯಾಮ ಮಾಡಬೇಕು. ಭ್ರಾಮರಿ ಪ್ರಾಣಾಯಾಮ ಕಣ್ಣು, ಕಿವಿ, ಮೂಗು ಮತ್ತು ಕೂದಲು ಇವೆಲ್ಲ ಅಂಗಾಂಗಗಳನ್ನು ಕೂಡ ಕ್ರಿಯಾಶೀಲವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಶರೀರಕ್ಕೆ ಒದಗಿಸ್ತದೆ. ENT ಪ್ರಾಬ್ಲಮ್ಗಳಿಗೆ ಮುಖ್ಯವಾಗಿ ಭ್ರಾಮರಿ ಪ್ರಾಣಾಯಾಮ ಅತಿ ಅದ್ಭುತವಾಗಿ ಸಹಾಯ ಮಾಡ್ತದೆ. ಅದರ ಜೊತೆಗೆ ಕೂದಲನ್ನು ಕೂಡ ಸಂಪೂರ್ಣವಾಗಿ ಸ್ವಸ್ಥವಾಗಿಡಲಿಕ್ಕೆ ಭ್ರಾಮರಿ ಪ್ರಾಣಾಯಾಮ ಅತಿ ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಇದರ ಜೊತೆಗೆ ಭ್ರಾಮರಿ ಆದಮೇಲೆ ಶೀತಲಿ ಪ್ರಾಣಾಯಾಮ ಮಾಡಬೇಕು. ಯಾಕಂದರೆ ಶರೀರವನ್ನು ನಾವು ಸಂಪೂರ್ಣವಾಗಿ ಕ್ಲೀನಾಗಿ ಇಟ್ಕೊಳ್ಬೇಕು. ಶರೀರದಲ್ಲಿರ್ತಕ್ಕಂಥ ವಾಟರ್ ಕಂಟೆಂಟನ್ನು ನಾವು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಶೀತಲಿ ಪ್ರಾಣಾಯಾಮ ಮಹತ್ವವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ. ಹಾಗಾಗಿ ಶೀತಲಿ ಪ್ರಾಣಾಯಾಮವನ್ನು ಹೇಗೆ ಮಾಡಬೇಕಂದ್ರೆ ನಾಲಿಗೆಯನ್ನು ಹೊರಗಡೆ ಹಾಕಬೇಕು. ನಾಲಿಗೆಯ ಒಳಗಡೆಯಿಂದ ಉಸಿರನ್ನ ಒಳಗಡೆ ತೆಗೆದುಕೊಳ್ಬೇಕು. ಅದು ಹೇಗೆ ತೆಗೆದುಕೊಳ್ಬೇಕು ಅಂತಕ್ಕಂಥನ ಈಗ ನೋಡಿ. ಹೀಗೆ ತೆಗೆದುಕೊಂಡು ಬಾಯಿ ಮುಚ್ಚಬೇಕು, ಮೂಗಲ್ ಬಿಡಬೇಕು. ತೆಗೆದುಕೊಂಡಾಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೊತ್ತು ಒಳಗಡೆ ಹೋಲ್ಡ್ ಮಾಡಬೇಕು. ಈ ರೀತಿ ಹಲ್ಲು ಕಚ್ಚಿ ಹಲ್ಲನ್ನು ನಾಲಿಗೆ ಮೇಲೆ ಮತ್ತು ಕೆಳಗಡೆ ಕಚ್ಚಬೇಕು. ನಾಲಿಗೆನ ಈ ರೀತಿ ಮಡಚಿ ಹಲ್ಲನ್ನು ಮೇಲೆ ಮತ್ತು ಕೆಳಗಡೆ ಕಚ್ಚಿ ಬಾಯಿಂದ ಉಸಿರನ್ನ ಒಳಗಡೆ ತೆಗೆದುಕೊಂಡು ಒಳಗಡೆ ಹೋಲ್ಡ್ ಮಾಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೊತ್ತು ಹೋಲ್ಡ್ ಮಾಡಿದ್ಮೇಲೆ ಕೊನೆಯದಾಗಿ ಮೂಗಿನಲ್ಲಿ ಉಸಿರನ್ನ ಹೊರಗಡೆ ಬಿಡಬೇಕು. ಅದು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಈಗ ನೋಡಿ. ಹೀಗೆ ಇದಕ್ಕೆ ಶೀತಕಾರಿ ಪ್ರಾಣಾಯಾಮ ಅಂತ ಕರೀತಾರೆ. ಭಸ್ತ್ರಿಕಾ, ಕಪಾಲಭಾತಿ, ನಾಡಿ ಶೋಧನ, ಭ್ರಾಮರಿ, ಶೀತಲಿ, ಶೀತಕಾರಿ ಈ ಎಲ್ಲ ಪ್ರಾಣಾಯಾಮಗಳನ್ನು ನೀವು ನಿಯಮಿತವಾಗಿ ಮಾಡ್ತಾ ಹೋದರೆ
ಕೂದಲಿರ್ತಕ್ಕಂಥ ಸಮಸ್ಯೆ ಕೇವಲ 2 ತಿಂಗಳಿಗೆ ನಿವಾರಣೆ ಆಗೇ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾಳಿನ ಕಾರ್ಯಕ್ರಮದಲ್ಲಿ ಮತ್ತಿಷ್ಟು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಕೊನೆಯದಾಗಿ ಒಂದು ಹೇಳಲಿಕ್ಕೆ ಇಚ್ಛೆ ಪಡೋದೇನಂತ ಹೇಳಿದ್ರೆ, ತಲೆಗೆ ಕೊಬ್ಬರಿ ಎಣ್ಣೆ, ಹರಳೆ ಎಣ್ಣೆಯನ್ನು ಪ್ರತಿ ದಿವಸ ಬಳಸಿ. ನೀವು ಬೆಳಗ್ಗೆ ಹಾಕ್ಕೊಂಡು ಓಡಾಡಲಿಕ್ಕಾಗಿಲ್ಲ ಅಂದರೆ ರಾತ್ರಿ ಅದು ಕೊಬ್ಬರಿ ಎಣ್ಣೆ ಅಥವಾ ಹರಳೆ ಎಣ್ಣೆಯನ್ನು ಹಾಕ್ಕೊಂಡು ಬೆಳಗ್ಗೆದ್ದು ಸ್ನಾನ ಮಾಡ್ಬೋದು. ಆದರೆ ಎಣ್ಣೆ ಇಲ್ಲದೆ ಇರತಕ್ಕಂಥ ಸ್ಥಿತಿಯಲ್ಲಿ ನಿಮ್ಮ ತಲೆ ಇದ್ದರೆ ಸುಮಾರು ಸಮಸ್ಯೆಗಳು ಎದುರಾಗ್ತವೆ. ಕೂದಲುವುದರಿಂದ ಹಿಡ್ಕೊಂಡು ಹಲವಾರು ಮೆದುಳಿಗೆ ಸಮಸ್ಯೆಗಳು ಎದುರಾಗ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ತಲೆಗೆ ಎಣ್ಣೆ ಹಚ್ಚತಕ್ಕಂಥ ಯಾವತ್ತೂ ನಿಲ್ಲಿಸಬೇಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಸರ್ವರಿಗೂ ಅನಂತ ಶರಣಾರ್ಥಿಗಳು.